ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರೈಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ. ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ತೊಳೆದು ಕ್ಲೀನ್ ಮಾಡಿ, ಮಕ್ಕಳಿನ್ನೂ ಮಲಗಿದ್ರು. ಬೆಳಗ್ಗೆನೇ ಎದ್ದು ಪೂಜೆ ಮಾಡಿಬಿಟ್ಟಿದ್ರೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಬೆಳಗ್ಗೆನೇ ಎದ್ದು ಪೂಜೆನೆಲ್ಲ ಮುಗಿಸಿ ಟೆಂಪಲ್ ಕೂಡ ಹೋಗಿ ಬರೋಣ ಅಂತ ನಾನು ಇಲ್ಲಿ ರೆಡಿ ಮಾಡಿಕೊಂಡು ಈಗ ಟೆಂಪಲ್ಗೆ ಕೂಡ ಹೊರಡಿದ್ದೀನಿ. ನಾನು ಟೆಂಪಲ್ಗೆ ಹೋಗಿ ನಂತರ ಮತ್ತೆ ಟಿಫನ್ ರೆಡಿ ಮಾಡ್ಕೊಳ್ಳೋಣ ಅಂತ. ಸೊ ಇವತ್ತು ಬೆಳಗಿನ ತಿಂಡಿಗೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ ಪ್ಲಾನಿಂಗು. ನಾನಿಲ್ಲಿ ಪೂಜೆ ಎಲ್ಲ ಮುಗಿಸಿ ಟೆಂಪಲ್ಗೆ ಬಂದೆ. ಫ್ರೈಡೇ ಆಗಿರೋದ್ರಿಂದ ಟೆಂಪಲಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಫ್ರೈಡೇ ಅಂತ ಅಲ್ಲ, ಎವ್ರಿ ಡೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಇಲ್ಲಿ ಟೆಂಪಲಲ್ಲಿ. ಶಿವ ಟೆಂಪಲ್ ಹಾಗೆಯೇ ಲಕ್ಷ್ಮೀ ಗಣೇಶ ಎಲ್ಲ ಇರುತ್ತೆ ಇಲ್ಲಿ. ಸೊ ಹಾಗಾಗಿ ಆ ಟೆಂಪಲ್ಗೆ ಹೋಗ್ಬಿಟ್ಟು ಬಂದ ನಂತರ ಇಲ್ಲಿ ನೋಡ್ಬೋದು, ನಾನು ಪಾಪು ಫೋಟೋಶೂಟ್ದು ನಾನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. 10th ಮಂತ್ ಫೋಟೋಶೂಟ್ ಇದು. ಸೊ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾನು ಮಂತ್ಲಿ ಫೋಟೋಶೂಟ್ನ ಮಾಡ್ಕೊಳ್ಳೋದು. ಹೊರಗಡೆ ಯಾವುದೇ ರೀತಿ ಪ್ರಾಡಕ್ಟ್ನ ತರಿಸೋದಿಲ್ಲ. ಸೊ ಏನಿರುತ್ತೆ ಮನೆಯಲ್ಲಿ ಅದನ್ನೇ ಯೂಸ್ ಮಾಡಿಕೊಂಡು, ಈ ಸರಿ ತರಕಾರಿ ಸೇಲ್ ಮಾಡ್ತಾರಲ್ಲ, ಸೊ ಆ ಥೀಮಲ್ಲಿ ನಾನು 10th ಮಂತ್ ಫೋಟೋಶೂಟ್ನ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪಾಪು ಮಾರೋದಿರಲಿ, ಕರೆಕ್ಟಾಗಿ ತಿಂದ್ಬಿಡ್ತಾ ಇದ್ದ ಅವನೇ. ತುಂಬ ಕ್ಯೂಟಾಗಿ ಅನಿಸ್ತಿದ್ದ ಮೀಸೆ ಎಲ್ಲ ಇಟ್ಟಿದ್ರೆ. ನನಗಿಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಈ ಥರ ಫೋಟೋಶೂಟೆಲ್ಲ ಮಾಡ್ಕೊಂಡು ನಂತರ ಇಲ್ಲಿ ಅಡುಗೆಗೆ ಅಂತ ನಾನು ಹೇಳಿದ್ನಲ್ವ, ಸೊ ಅದನ್ನು ತೋರಿಸಿರಲಿಲ್ಲ. ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡಿ ಮುದ್ದೆನ ಮಾಡ್ಕೊಂಡಿದ್ದೆ. ಮುದ್ದೆನ ಯಾಕೆ ಮಾಡ್ಕೊಂಡಿದ್ದೆ ಅಂದರೆ, ಸೊ ನಮ್ಮನೆಯವ್ರು ಬೆಳಗ್ಗೆನೇ ಟಿಫನ್ ತಿಂದ್ಬಿಟ್ಟಿದ್ರೆ ಈವ್ನಿಂಗ್ ಅಷ್ಟರಲ್ಲಿ ಹಸಿವಾಗ್ತಾ ಇರುತ್ತೆ, ಮಧ್ಯಾಹ್ನ ಅಷ್ಟರಲ್ಲಿ. ಅವ್ರು ಹೊರಗಡೆ ಎಲ್ಲಿ ಊಟ ಮಾಡೋದಿಲ್ಲ, ಮನೆಗೆ ಬರೋಕ್ಕೆ ಲೇಟ್ ಆಗುತ್ತೆ. ಹಂಗಾಗಿ ಬೆಳಗ್ಗೆನೇ ಮುದ್ದೆ ಮಾಡಿಬಿಟ್ರೆ ಡೇ ಎಲ್ಲ ಹಸಿವಾಗೋದಿಲ್ಲ. ಸೊ ಹಾಗಾಗಿ ನಾನು ಬೆಳಗ್ಗೆ ಟೈಮ್ ಮುದ್ದೆ ಮಾಡ್ತೀನಿ. ಅಕಸ್ಮಾತ್ ಏನಾದರೂ ಅವ್ರು ಬೆಳಗ್ಗೆ ಬೇಗ ಹೋಗಿದ್ರೆ ನಮಗೆ ಟಿಫನ್ ಮಾಡ್ಕೊತೀನಿ. ಇಲ್ಲಿ ಮಧ್ಯಾಹ್ನಕ್ಕೆ ಅಂತ ಸ್ವಲ್ಪ ಚಪಾತಿನ ನೆನೆಸಿಟ್ಟಿದ್ದೆ, ಮತ್ತು ರೈಸ್ ಕೂಡ ಮಾಡಿದ್ದೆ. ನಂತರ ಮನೇಲಿ ಜಾಮೂನ್ ಪ್ಯಾಕೆಟ್ ಇದ್ದಿದ್ದರಿಂದ ರಸ್ವಿನ್ ಜಾಮೂನ್ ಮಾಡಿ ಅಂತ ಕೇಳ್ತಾ ಇದ್ದೆ. ಸೊ ಅವನೇನಂದರೆ ಜಾಮೂನ್ ಅಂದರೆ ಅವ್ನಿಗೆ ತುಂಬ ಇಷ್ಟ. ಅವ್ನು ಇಷ್ಟಪಟ್ಟು ಕೇಳೋದಂದರೆ ಚಪಾತಿ, ಜಾಮೂನ್ ಮತ್ತು ದೋಸೆ. ಸೊ ಹಾಗಾಗಿ ಮಕ್ಳು ಏನು ಕೇಳಿದ್ರೆ ಅದನ್ನ ಮಾಡಿಕೊಡ್ಬೇಕಲ್ವ. ಹಂಗಾಗಿ ಇಲ್ಲಿ ಜಾಮೂನ್ನ ಮಾಡ್ತಾಯಿದ್ದೀನಿ ನಾನು 2 ರೀತಿ ಮಾಡ್ತೀನಿ, ಡ್ರೈ ಜಾಮೂನ್ ಮತ್ತು ನಾರ್ಮಲ್ ಜಾಮೂನ್. ನಾರ್ಮಲ್ ಜಾಮೂನ್ಗಿಂತ ನನಗೆ ಡ್ರೈ ಜಾಮೂನೇ ತುಂಬ ಇಷ್ಟ ಆಗುತ್ತೆ. ನಾನು ಆಲ್ರೆಡಿ ಆ ವಿಡಿಯೋನು ಕೂಡ ಪೋಸ್ಟ್ ಮಾಡಿದ್ದೀನಿ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ. ನನ್ನ ಚಾನಲಲ್ಲಿ ಜಾಮೂನು ಮತ್ತು ಡ್ರೈ ಜಾಮೂನು ಒಂದೇ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಬಿಕಾಸ್ ನಾನು ಸುಮಾರು ಸಲ ಮಾಡಿದ್ದೀನಿ ಜಾಮೂನ್ಗಳು. ಬಿಕಾಸ್ ನಾನು ಹೇಳಿದ್ನಲ್ವ, ರಸ್ವಿನ್ ತುಂಬ ಸಲ ಕೇಳ್ತಾ ಇರ್ತಾನೆ. ಏನಿಲ್ಲ ಅಂದರೂ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಆದರೂ ಮಾಡಿರ್ತೀನಿ. ಮನೆಯಲ್ಲಿ ರೆಗ್ಯುಲರಾಗಿ ಇದ್ದೇ ಇರುತ್ತೆ ಜಾಮೂನ್ ಪ್ಯಾಕೆಟು. ಸೊ ಹಾಗಾಗಿ ಮಾಡಿರ್ತೀನಿ. ಪಕ್ಕದಲ್ಲಿ ವೆಯ್ಟ್ ಮಾಡ್ತಾಯಿದ್ದ. ನೋಡ್ಬೋದು ನೀವು, ಜಾಮೂನ್ ಮಾಡಬೇಕಾದ್ರೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಈ ರೀತಿ ಒಡ್ಕೊಳ್ಳೋದಿಲ್ಲ ಜಾಮೂನು. ಕೆಲವರು ಹೇಳ್ತಾರೆ ಕಂಪ್ಲೇಂಟ್ ಏನಂದರೆ, ಜಾಮೂನು ಎಣ್ಣೆಗೆ ಹಾಕಿದ ತಕ್ಷಣ ಒಡ್ಕೊಳ್ಳುತ್ತೆ, ಬಿಟ್ಕೊಂಡ್ಬಿಡುತ್ತೆ ಅಂತ. ಸೊ ಆ ಥರ ಏನೂ ಆಗೋದಿಲ್ಲ. ಕೆಲವೊಂದು ನೀಟಾಗಿ ಕಲಿಸೋದ್ರಲ್ಲಾಗಿರ್ಬೋದು, ಮತ್ತು ಕೆಲವರು ವಾಟರ್ ಮಾತ್ರ ಹಾಕಿ ಕಲಿಸ್ತಾರೆ, ಕೆಲವರು ಹಾಲು ಹಾಕಿ ಕಲಿಸ್ತಾರೆ. ಸೊ ಬರೀ ಹಾಲನ್ನ ಹಾಕಿ ಕಲಿಸ್ಬಿಟ್ರೆ ಇದು ಒಡ್ಕೊಬಿಡುತ್ತೆ. ನೀವೇನು ಮಾಡಬೇಕು ಅಂದರೆ ವಾಟರ್ ಜೊತೆಗೆ ಒಂದು 20% ಅಷ್ಟು ಹಾಲನ್ನ ಮಿಕ್ಸ್ ಮಾಡಿ ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ಆಗಿಲ್ಲ ಅಂದರೆ ನೀವು ಬರೀ ವಾಟರ್ ಹಾಕಿ ಕಲಿಸಿದ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಜಾಮೂನ್ಗಳು. ಸೊ ಹಾಗಾಗಿ ನೀವು ನೋಡಿ, ಅದೊಂದ್ಸಲ ವಿಡಿಯೋ ನಾನು ಹಾಕಿದ್ದೀನಿ. ಡ್ರೈ ಜಾಮೂನ್ ಕೂಡ ಅಷ್ಟೇ, ಇದು ಸೇಮ್ ಪ್ರೋಸೆಸ್. ಲಾಸ್ಟಲ್ಲಿ ಒಂದು ಸ್ಟೆಪ್ಪು ಮಿಸ್ ಆಗುತ್ತೆ, ಅಂದರೆ ಚೇಂಜ್ ಇರುತ್ತೆ ಬಿಟ್ಟರೆ ಎಲ್ಲ ಸೇಮ್ ಪ್ರೋಸೆಸ್. ಬಟ್ ಜಾಮೂನ್ಗಿಂತ, ನಾರ್ಮಲ್ ಜಾಮೂನ್ಗಿಂತ ಡ್ರೈ ಜಾಮೂನ್ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ. ನೀವು ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ನಾನು ಜಾಮೂನೆಲ್ಲ ಮಾಡಿದ ನಂತರ ಮತ್ತೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಆಲ್ಮೋಸ್ಟ್ ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸಿ ಮಧ್ಯಾಹ್ನ ಒಂದು 12-12:30 ಹಂಗೆ ನಾನು ಜಾಮೂನ್ನ ಮಾಡ್ಕೊಂಡಿದ್ದು. ರಸ್ವಿನ್ ಕೂಡ ಪಕ್ಕದಲ್ಲೇ ಕೂತಿದ್ದ. ನಂತರ ನಾನು ಟ್ರೈಪೋಡ್ ಯಾವ್ದು ಯೂಸ್ ಮಾಡೋದು ಅಂತ ಕೆಲವರು ಕೇಳಿದರು. ಸೊ ಹಾಗಾಗಿ ಟ್ರೈಪೋಡ್ನ ನಾನು ಇಲ್ಲಿ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಇದೇ ಟ್ರೈಪೋಡ್ ನಾನು ಯೂಸ್ ಮಾಡ್ತು. ಟ್ರೈಪೋಡ್ ಮತ್ತು ರಿಂಗ್ ಲೈಟ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಇದು ನಾರ್ಮಲಾಗಿ ಹೇಳಬೇಕು ಅಂದರೆ ವ್ಲಾಗ್ಸ್ಗೆಲ್ಲ ನಾನು ಯೂಸ್ ಮಾಡೋದಿಲ್ಲ. ಸ್ಪೆಸಿಫಿಕ್ಕಾಗಿ ನಾನು ಫೇಸ್ ತೋರಿಸಿ ಏನಾದರೂ ಇನ್ಫಾರ್ಮೇಟಿವ್ ಆಗಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಮಾತ್ರ ನಾನು ಈ ಕ್ಯಾಮ್ರಾನ ಆಗಿರ್ಬೋದು, ರಿಂಗ್ ಲೈಟ್ನ ಆಗಿರ್ಬೋದು, ಹಾಗೆಯೇ
ಟ್ರೈಪೋಡ್ನ ಯೂಸ್ ಮಾಡೋದು. ಬಿಕಾಸ್ ನಮಗೆ ಹೆಲ್ಪ್ಗೆ ಯಾರೂ ಇಲ್ಲ ಅಂದಾಗ ನಾವು ಏನು ಮಾಡೋಕ್ಕೂ ಆಗೋದಿಲ್ಲ. ಸೊ ಒಬ್ಬೊಬ್ಬರ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಟ್ರೈಪೋಡ್ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ. ನನ್ನ ಹತ್ರ ಫಸ್ಟು ಒಂದು ಟ್ರೈಪೋಡ್ನ ತೊಗೊಂಡಿದ್ದೆ, ಅದು ಮುರಿದೋಗ್ಬಿಟ್ಟಿತ್ತು. ಕ್ವಾಲಿಟಿ ಅಷ್ಟು ಮಾತ್ರನೇ ಇದ್ದಿದ್ದು. ಸೊ ಹಾಗಾಗಿ ಇದನ್ನು ಇನ್ನೊಂದು ಪರ್ಚೇಸ್ ಮಾಡಿದ್ದೆ ನಾನು. ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಟ್ರೈಪೋಡು ವಿತ್ ರಿಂಗ್ ಲೈಟ್ ಎರಡೂ ಸೇರಿಸಿ ನಾನು ತೊಗೊಂಡಿದ್ದು. ಈ ಥರ ವೈರ್ ಬರುತ್ತೆ. ಕನೆಕ್ಟರ್ನ ನಾವು ಮನೆಯಲ್ಲೇ ಇರುತ್ತಲ್ಲ ಮೊಬೈಲ್ ಚಾರ್ಜರ್ನ ಯೂಸ್ ಮಾಡಿಕೊಂಡು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಕನೆಕ್ಟ್ ಮಾಡಿಕೊಂಡು ಸ್ವಿಚ್ ಆನ್ ಮಾಡಿಕೊಂಡು ಈ ವೈರಲ್ಲೇ ನಿಮಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ, ಆನು ಆಫು, ಹಾಗೆಯೇ ಲೈಟ್ ಇನ್ಕ್ರೀಸು ಡಿಕ್ರೀಸ್ನ ಕೊಟ್ಟಿರ್ತಾರೆ. 3 ಆಪ್ಷನ್ಸ್ ಕೊಟ್ಟಿರ್ತಾರೆ, 3 ಥರ ಲೈಟ್ಸ್. ಫಸ್ಟು ಫುಲ್ಲು ಬ್ರೈಟ್ ಕೊಟ್ಟಿರ್ತಾರೆ, ಆಮೇಲೆ ಫುಲ್ಲು ಲೋ, ಹಾಗೆಯೇ ಸ್ವಲ್ಪ ಯೆಲ್ಲೋಯಿಶ್. ಸೊ ಈ ಥರ 3 ಆಪ್ಷನ್ನ ಕೊಟ್ಟಿರ್ತಾರೆ. ಇದು ಒಂದು ಇನ್ಕ್ರೀಸ್ ಬಟನ್ ನೋಡ್ಬೋದು ನೀವು, ಕಲರ್ ಚೇಂಜ್ ಆಗೋದು. ಇದು ಆದಷ್ಟು ನೈಟ್ ಟೈಮಲ್ಲಿ ಶೂಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಮನೆಯಲ್ಲಿ ಬೆಳಕು ಕಡಿಮೆ ಇದ್ದು ಡೇ ಟೈಮಲ್ಲಿ ಆಗಿದ್ರು ಅಂದರೆ ಇದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ಪ್ಲಸ್ ಅಂತ ಇದೆಯಲ್ಲ, ಸೊ ಇದು ಇನ್ಕ್ರೀಸ್ ಬಟನ್. ಮೈನಸ್ ಅಂತ ಇರೋದು ಬಂದು ಡಿಕ್ರೀಸ್ ಬಟನ್, ಲೈಟ್ ಬ್ರೈಟ್ನೆಸ್ದು. ಮಿಡಿಲಲ್ಲಿ ಇರೋದು ಬಂದು ಎಕ್ಸ್ಚೇಂಜು, 3 ಕಲರ್ಸ್ ಬರುತ್ತೆ ಅಂದ್ರಲ್ಲ, ಸೊ ಆ ಥರ. ಅಂದರೆ ಟ್ಯೂಬ್ ಲೈಟ್ ಬರುತ್ತಲ್ವ, ಸೊ ಆ ಥರ ಬ್ರೈಟಾಗಿ ಒಂದು ಬರುತ್ತೆ. ಹಾಗೆಯೇ ಟ್ಯೂಬ್ ಲೈಟಲ್ಲೇ ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಇರೋದೊಂದು ಲೈಟ್ ಬರುತ್ತೆ. ಇನ್ನೊಂದು ಬಂದು ಫೇಸ್ ಸ್ವಲ್ಪ ಯೆಲ್ಲೋಯಿಶ್ ಆಗಿ ಬರುತ್ತೆ. ಅಷ್ಟೇ 3 ಬರುತ್ತೆ. ಇದು ಬಂದು ನಾನು ತೊಗೊಂಡಿರೋದು ಐ ಥಿಂಕ್ ಫ್ಲಿಪ್ಕಾರ್ಟಲ್ಲಿ ಅಂತ ಅನಿಸುತ್ತೆ. ಆಲ್ಮೋಸ್ಟು ವಿತ್ ರಿಂಗ್ ಲೈಟು ಸೇರಿಸಿ ನಿಮಗೆ 600-650 ಒಳಗಡೆ ಬಂದಿರೋದು ನನಗೆ. ಇಲ್ಲಿ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ನೋಡಿ. ಇದನ್ನು ಇವಾಗ ಗುಂಡು ಹೊಡೆಸ್ಬಿಟ್ಟಿದ್ದೀನಿ ಪಾಪುಗೆ. ಗುಂಡು ಹೊಡೆಸ್ದೇ ಇದ್ದಾಗ ತೆಗೆದಿರುವಂಥ ಕ್ಲಿಪ್ಪಿಂಗ್ಸು. ಪಾಪು ಹುಟ್ಟಿದಾಗ ಬಂದಿರೋ ಕೂದಲು ಮತ್ತೆ ಬರೋದಿಲ್ಲ ಅಂತ ಹೇಳ್ತಾರೆ. ನನಗೆ ತುಂಬಾ ಕ್ಲಿಪ್ಪಿಂಗ್ ಇಷ್ಟ ಆಗಿತ್ತು. ಆ ಡ್ರೆಸ್ ಆಗಿರ್ಬೋದು, ಅವನಾಗಿರ್ಬೋದು, ಹೇರ್ ಸ್ಟೈಲ್. ಸೊ ಹಾಗಾಗಿ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಿದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳಲೇಬೇಕಾಗಿರೋದಂದರೆ, ರಸ್ವಿನ್ಗೆ ಇಲ್ಲಿ ಯಾಕೆ ಮೊಬಲೈಸರ್ ಹಾಕಿದ್ದೀನಿ ಅಂತಂದರೆ, ಮಕ್ಕಳಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ನಾವು ತುಂಬಾ ಫಾಲೋ ಮಾಡಬೇಕಾಗತ್ತೆ. ಮಕ್ಕಳಿಗೆ ಹಸಿ ಕೊಬ್ಬರಿ ಆಗಿರ್ಬೋದು, ಹೊರಗಡೆ ಸಿಗೋವಂತಹ ಕೂಲ್ ಡ್ರಿಂಕ್ಸ್ಗಳನ್ನು ಕೊಡೋಕ್ಕೆ ಹೋಗಬೇಡಿ. ಇವ್ನಿಗೆ ಏನಾಗುತ್ತೆ ಅಂದರೆ ಹಸಿ ಕೊಬ್ಬರಿ, ಹೊರಗಡೆ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಎಳ್ನೀರು ಕೊಡ್ಬೋದು, ಬಟ್ ಇವ್ನಿಗೆ ಸೆಟ್ ಆಗೋಲ್ಲ. ಎಳ್ನೀರು ಆ ಥರ ಎಲ್ಲ ಕೊಟ್ಟರೆ ಅವ್ನಿಗೆ ಈ ಥರ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ನಿಮ್ಮ ಮಕ್ಕಳು ಯಾವ ರೀತಿ ಇದ್ದಾರೆ ನೋಡಿಕೊಂಡು ಹೊರಗಡೆ ಅಂತೂ ಕೂಲ್ ಡ್ರಿಂಕ್ಸ್ನ ಕೊಡೋಕ್ಕೆ ಹೋಗಬೇಡಿ. ಅದೆಲ್ಲ ಮೊಬಲೈಸರ್ ಹಾಕಿದ ತಕ್ಷಣ ಈವ್ನಿಂಗ್ ನನಗೆ ಸ್ವಲ್ಪ ಹಾಲು ಬೇಕಾಗಿತ್ತು. ಹಾಲು ತರೋಣ ಅಂತ ಹೋಗಿ ಹಾಲು ತೊಗೊಂಬಂದು ಟೀ ಮಾಡ್ಕೊಂಡು ಕುಡಿದೆ. ನನಗೆ ಈವ್ನಿಂಗ್ ಟೀ ಇರಲೇಬೇಕು, ಮಾರ್ನಿಂಗ್ ಟೀ ಇರಲೇಬೇಕಾಗಿತ್ತು. ಸೊ ಟೀ ಎಲ್ಲ ಕುಡಿದೆ. ಹೊರಗಡೆ ಏನಂತ ಗೊತ್ತಿಲ್ಲ, ಪಟಾಕಿಗಳೆಲ್ಲ ಇರ್ತಾಯಿದ್ರು, ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು. ಸೊ ಅದನ್ನು ಮಾಡ್ತಿದ್ದೀನಿ. ಸೊ ಇಷ್ಟೇ ಇವತ್ತು ನನಗೆ. ನಾನು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀನಿ. ಓಕೆ, ನಾನು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ಕಾರ.